ಇದು ರಾಜ್ಯದ ಜನರು ನೋಡಲೇಬೇಕಾದಂತಹ ಒಂದು ಸ್ಫೋಟಕ ಸುದ್ದಿ. ಸರ್ಕಾರದ ಮೇಲೆ ಆರೋಪ ಮಾಡಿದ್ದ ಗುತ್ತಿಗೆದಾರರ ಒಂದು ಸಂಘ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಇದು ರಾಜ್ಯದ ಜನರು ನೋಡಲೇಬೇಕಾದಂತಹ ಒಂದು ಸ್ಫೋಟಕ ಸುದ್ದಿ. ಸರ್ಕಾರದ ಮೇಲೆ ಆರೋಪ ಮಾಡಿದ್ದ ಗುತ್ತಿಗೆದಾರರ ಸಂಘ, ಎಸ್ಪೆಷಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಈ ಒಂದು ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೀವು ನೋಡಲೇಬೇಕು. ಗುತ್ತಿಗೆದಾರರ ಗೌರವಾಧ್ಯಕ್ಷನ ಕಮಿಷನ್ ವ್ಯವಹಾರದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಗುತ್ತಿಗೆದಾರರು ಹಾಗೂ ಸಂಘದವರ ಮಧ್ಯೆ ಏನೋ ಮಾತುಕತೆ ಆಗಿರತಕ್ಕಂಥ ಒಂದು ಆಡಿಯೋ ಇದೀಗ ವೈರಲ್ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಈ ಆಡಿಯೋದಲ್ಲಿ. ಗುತ್ತಿಗೆದಾರರ ಸಂಘದಿಂದಲೇ ಕಮಿಷನ್ ಆರೋಪ ಇದು. ಗುತ್ತಿಗೆದಾರರ ಸಂಘದಿಂದಲೇ ಗುತ್ತಿಗೆದಾರರಿಗೆ ಕಮಿಷನ್ ಕೊಡ್ತಕ್ಕಂಥ ಒಂದು ಆರೋಪ ಈಗ ಆ ಆಡಿಯೋದಲ್ಲಿ ವೈರಲ್ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದವರಿಂದಲೇ ಭ್ರಷ್ಟಾಚಾರನ ಅನ್ನುವಂಥ ಒಂದು ಮಾತು ಕೇಳಬರ್ತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಭ್ರಷ್ಟಾಚಾರ ನಡೀತಿರ್ತಕ್ಕಂಥದ್ದು. ನಾವು ಸಣ್ಣರು ಹಿಡ್ಕೊಂಡು ಹೋಗ್ರಿ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ಅಲ್ಲಲ್ರಿ ಗಮನಿಸ್ತಾ ಇದ್ದೀರಿ. ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು, ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಜಾರ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಒಂದು ಪೈಸೆ 3% ಅಂದ್ರೆ ಅಣ್ಣವ್ರು ಹೇಳಿರೋದ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಒಪ್ಪಬೇಕಾದ್ರೆ ಕಂಡೀಷನ್ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರಿ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ಮಾಡ್ಬೇಕಾಗ್ತದೆ ಗೊತ್ತಿಲ್ಲ. ಅಲ್ಲಲ್ರಿ ಈಗ ನಾ ಏನತ್ತೀನಿ ಈಗ 14 ನಾವು ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು, ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಜಾರ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಬರ್ತಿಲ್ಲ ನಾವು. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ನೋಡ್ರಿ ನೀವು. ಅಲ್ಲೇ ಕುತ್ಮತ್ತಾರ ಹೇಳ್ತಾರೆ ನಾವು ಏನೇನ್ರಿ. ನಾವು 3 ಕಮ್ಮಿ ಆಗ್ತಿರ್ಲಿಲ್ಲ ಅದು. ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಹುಷಾರ ಮುಗಿಸ್ಬಿಡು. 3 ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಒಂದು ಪೈಸೆ. ಎಸ್, ಆಡಿಯೋ ಹಾಗೂ ವಿಡಿಯೋವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಗುತ್ತಿಗೆದಾರರ ಗೌರವಾಧ್ಯಕ್ಷನ ಕಮಿಷನ್ ವ್ಯವಹಾರದ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಆಡಿಯೋ ವಿಡಿಯೋ ಎರಡೂ ಕೂಡ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರು ಹಾಗೂ ಸಂಘದವರ ಮಧ್ಯೆ ಏನೋ ಮಾತುಕತೆ ನಡೆದಿದೆಯೋ ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿಸ್ಕೊಂಡಿರ್ಬೋದು. 2% ಕೊಡ್ತೀವಿ, 3% ಕೊಡ್ತೀವಿ. ಈ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಅವರು ಮಾತನಾಡಿರತಕ್ಕಂಥ ಒಂದು ಆರೋಪ ಇದೀಗ ಕೇಳ ಬಂದಿದೆ. ಈ ಒಂದು ಆಡಿಯೋ ಹಾಗೂ ವಿಡಿಯೋ ಎರಡೂ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಇದು. ಕಮಿಷನ್ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಆರೋಪ ಇದು. ಗುತ್ತಿಗೆದಾರರ ಸಂಘದಿಂದಲೇ ಈ ಕಮಿಷನ್ ಬಗ್ಗೆ ಮಾತನಾಡಿರ್ತಕ್ಕಂಥ ಒಂದು ಆರೋಪ ಈಗ ಕೇಳ ಬಂದಿರತಕ್ಕಂಥದ್ದು. ಗುತ್ತಿಗೆದಾರರ ಸಂಘದಿಂದಲೇ ಗುತ್ತಿಗೆದಾರರಿಗೆ ಕಮಿಷನ್ ಕೊಡಲಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಏನು ಆಡಿಯೋ ಕೇಳಿಸ್ಕೊಳ್ತಾ ಇದ್ರಿ. ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳ ಬರ್ತಾ ಇದೆ. ಈ ಒಂದು ಆರೋಪ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ.
ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರ ನಡೀತಾ ಹಾಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರಿ ಹೇಳ್ರಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೀವು ನಾವು ಕೆಲಸ ಮಾಡ್ಬೇಕಾಗ್ತದೆ ಗೊತ್ತಿಲ್ಲ ನಾವು. ಅಲ್ಲಲ್ರಿ ಈಗ ನಾ ಏನತ್ತೀನಿ ಈಗ 14 ನಾವು ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಎಲೆಕ್ಷನ್ ಮತ್ತೆ ಇದನ್ನಾರ ಕಮ್ಮಿ ಮಾಡ್ರಿ ಒಂಚೂರು. ಬೇಕು ನಮಗೆ. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಜಾರ. ನನಗೆ ಹೆವಿ ಅದ್ರಿ ಅಲ್ಲಿ ಮಾಡ್ತೀನಿ ಏನು ಸಾಹೇಬ್ರಿ ನಾ ಬರತ್ತಿದ್ದೀರಿ ಇವತ್ತಿನ ಬಂದು ಇಲ್ಲಿ ಕೇಳ್ರಿ ಈಗ ಸುಮ್ಮನೆ ನಮ್ದು ಜರ ನೋಡ್ರಿ ಜರ ಏನಂತಾರೆ ಬರ್ತಿಲ್ಲ ನಾವು. ಅಲ್ಲ ನಮ್ದು ಒಂದ್ ಜರ ಹೈರಾಣ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು ಅಲ್ಲೇ ಕುತ್ಮತ್ತಾರ ಏನಂತ ಹೇಳಿದ್ರು ನಾವು ಏನು ಏನ್ರಿ ನಾವು ಊರು ಕಮ್ಮಿ ಆಗ್ತಿರ್ಲಿಲ್ಲ ಅವು ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು ಹಾ. ಮತ್ತೆ ಸಾಹೇಬ್ರು ನಾವು ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ ಈಗ ನಾವು ಸಣ್ಣವ್ರು ಇದೀವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಒಂದು ಪೈಸೆ ಒಳಗಡೆ 3% ಅಂದ್ರೆ ಈಗ ಅಣ್ಣವ್ರು ಹೇಳ್ರಿ ಅದ್ರಲ್ಲಿ ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರು